ಶಿರಾನಗರದ ಮಿನಿ ವಿಧಾನಸೌಧದಲ್ಲಿ ತಾಲೂಕು ಆಡಳಿತದಿಂದ ಫೆಬ್ರವರಿ 2ರಂದು ಮಡಿವಾಳ ಮಾಚಿದೇವ ಜಯಂತಿಯನ್ನು ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ ಮಾಜಿ ಉಪಾಧ್ಯಕ್ಷರಾದ ಮುದಿಮಡು ರಂಗಶಾಮಯ್ಯ, ತಾಲೂಕು ಅಧ್ಯಕ್ಷರಾದ ಬಿಕೆ ಈಶ್ವರ್, ಜಿಲ್ಲಾ ಉಪಾಧ್ಯಕ್ಷರಾದ ಎಚ್ಬಿ ಜ್ಞಾನೇಶ್, ಟ್ರಸ್ಟ್ನ ಅಧ್ಯಕ್ಷರಾದ ಎಸ್ಎನ್ ಮಹೇಶ್ ಕುಮಾರ್, ಪ್ರಧಾನ ಕಾರ್ಯದರ್ಶಿಯಾದ ನಟರಾಜ್ ಡಿ, ಮಡಿವಾಳ ಬಂಧುಗಳು ಹಾಗೂ ತಾಲೂಕು ಆಡಳಿತಾಧಿಕಾರಿಗಳು ಉಪಸ್ಥಿತರಿದ್ದರು. ಎಲ್ಲ ಗಣ್ಯರಿಗೂ ಒಂದು ಸುತ್ತ ಈ ಕಾರ್ಯಕ್ರಮಕ್ಕೆ ಮಡಿವಾಳ ಸಮುದಾಯದ ಕುಲಬಾಂಧವರು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಬೇಕಾಯಿತು. ಆದರೆ 11ನೇ ತಾರೀಕು ನಡೆಯುವಂಥ ಮಾಚಿದೇವ ಜಯಂತಿಗೆ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು. ಹಾಗೆ ಅದೇ ರೀತಿ ಸಿಬ್ಬಂದಿ ವರ್ಗದವರು ಬಂದಿದ್ದಾರೆ, ಅವ್ರಿಗೂ ನಮ್ಮ ಸ್ವಾಗತ ಕೋರ್ತೀನಿ ಇನ್ನೊಂದ್ಸತಿ. ಹಾಗೆ ಯಾವುದೇ ಒಬ್ಬ ವ್ಯಕ್ತಿ ಎಲ್ಲ ರೀತಿಯ ಸರ್ವಾಂಗೀಣವಾಗಿ ಸರ್ವ ರೀತಿಯಲ್ಲಿ ಅವನು ಸಮರ್ಥ ಅನ್ನೋಂಥ ಮಾತನ್ನ ನಾನೇ ಒಪ್ಕೊಳ್ಳಿಕ್ಕೆ ಸಿದ್ಧ ಇಲ್ಲ. ಏಕೆಂದರೆ ಮಾಚಿದೇವ ಬಸವಣ್ಣನ ಕಾಲದಿಂದ ಇಂದಿನವರೆಗೆ ಆತನ ಎಲ್ಲ ಚಾರಿತ್ರಿಕ ಘಟನೆಗಳು ಎಲ್ಲ ಸಮಾಜಗಳಿಗೆ ಮಾರ್ಗದರ್ಶನ ಅನ್ನೋದನ್ನು ನಾವು ಮರಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಬಹುಶಃ ಬಸವಣ್ಣನ ಕಾಲದಿಂದ ಕಳೆದ 2-3 ವರ್ಷಗಳ ತನಕ 2000 ಸಾಧ್ಯ ಇರಲಿಲ್ಲ. ಯಾಕೆ ಸಾಧ್ಯ ಇರಲಿಲ್ಲ ಅಂದರೆ ನಾವು ಸಮೇತ ಸಮುದಾಯದ ಹೆಸರಿನಲ್ಲಾಗಲಿ ಅಥವಾ ಬೇರೆ ಯಾವುದೇ ಸಮುದಾಯದ ಹೆಸರಿನಲ್ಲಾಗಲಿ ಬಹುಶಃ ಯಾವ್ಯಾವ ಸಮುದಾಯಗಳು ಮಾಚಿದೇವರ ಹೆಸರಿನಲ್ಲಿ ಇವತ್ತು ಅತ್ಯಂತ ಉನ್ನತವಾದಂಥ ಸ್ಥಾನವನ್ನು ಪಡೆದಿದ್ದಾರೆ, ಆ ಸಮುದಾಯಗಳಾಗಲಿ ಆ ಮಾಚಿದೇವನನ್ನು, ಆ ಮಹಾತ್ಮನನ್ನು ಸ್ಮರಿಸುವಂಥ ಕೆಲಸ ಮಾಡಿದ ನಿದರ್ಶನವೇ ಈ ರಾಜ್ಯ ಅಲ್ಲ, ಈ ದೇಶದಲ್ಲೇ ಇಲ್ಲ. ಏಕೆಂದರೆ ಬಸವಣ್ಣನವರ ಇತಿಹಾಸವನ್ನು, ಬಸವಣ್ಣನವರ ತತ್ವವನ್ನು ಗೊತ್ತೇ ಇಲ್ಲದೆ 1, 2, 3 ನಮ್ಮಂತರ ಬಾಯಿಗೆ ಆಡುಭಾಷೆಯಾಗಿ ಸಿಗ್ತವೆ. ಯಾಕೆಂದರೆ ಜಾತಿ ಅಂತ ಹೊಡೆದಾಡಬೇಡಿ, ಅನೇಕ ಸಂದೇಶಗಳನ್ನು ಸಾರಿದ ಮಹಾನುಭಾವರು, ಅಂಥವರ ಕಾಲದಲ್ಲಿ ಕೆಲಸ ಮಾಡಿದಂತಹ ಈ ಮಹಾನುಭಾವನನ್ನು ನೆನಪಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಮತ್ತೆ ನಾನು ಧನ್ಯವಾದಗಳನ್ನು ಸಲ್ಲಿಸಬೇಕಾಗ್ತದೆ. ಮತ್ತೆ ಮುಂದುವರೆದು ಇವತ್ತು ನಾನು ಜಾಸ್ತಿ ಮಾತಾಡಲಿಕ್ಕೆ ಹೋಗೋದಿಲ್ಲ. ಯಾಕಂದರೆ ನಾನು ಕಳೆದ 5 ದಿವಸದಿಂದ ನಾನು 65 ವರ್ಷಕ್ಕೆ ಏನಾದರೂ ನಾನು ಚೆನ್ನಾಗಿಲ್ಲ ಮಳೆ ಕಂಡಿದ್ದೆ ಅಂದರೆ 5-6 ದಿವಸ ನಾವು ಮನೆಯೇ ಬಿಟ್ಟು ಬಂದಿರಲಿಲ್ಲ. ಆಗಲೂ ಮತ್ತೆ ತಿರುಗಿ ಇವ್ರು ಯಾವಾಗ ಬಂದಾಗ ಯಾಕ್ರಿ ಎಲ್ಲಿ, ಏಕೆಂದರೆ ಅವರು ನನ್ನ ಮಾತನ್ನು ಆರಂಭ ಮಾಡುವ ತಮ್ಮ ಸಮುದಾಯದ ಮುಖಂಡರು ಚರ್ಚೆ ಮಾಡಿ ತಮಗೆ ಅನುಕೂಲ ಆಗೋ ಥರ ನಾವು ಅದರಲ್ಲಿ ತೀರ್ಮಾನ ತೊಗೊಂಡಿದ್ದೀವಿ. ಹಾಗೆ ಈ ಮಾಚಿದೇವರ ಹಿನ್ನೆಲೆ ಪ್ರಕಾರ ಎಲ್ಲರೂ ವಚನಕಾರರು ಬಸವಣ್ಣ ಆದಿಗಳಿಂದ ಅಲ್ಲಮ್ಮ ಪ್ರಭು ಇದ್ದ, ಅಕ್ಕಮ್ಮ ಮಹಾದೇವಿಯವರಿದ್ದ, ಇವರು ಎಲ್ಲ ಮತ್ತು ಮಡಿವಾಳ ಮಾಚಿದೇವ ಅವರಿರ್ಬೋದು, ಇವರೆಲ್ಲರೂ ಸಮಕಾಲೀನರವರು. ಅವ್ರದ್ದು ಎಲ್ಲ ಒಂದೇ ಧ್ಯೇಯ ಆಯಿತು, ಸಮಾಜದಲ್ಲಿ ಇರೋಂಥ ಅಂತರಗಳನ್ನು, ಅಸಮಾನತೆಗಳನ್ನು, ಮೇಲು ಕೀಳು ಭಾವಗಳನ್ನು ತೊರೆದು ಅವು ಎಲ್ಲರೂ ನಾವು ಮನುಷ್ಯ ಕುಲದವರೆಲ್ಲರೂ ಒಂದೇ ಅನ್ನೋ ಸಂದೇಶನ ಸಾರಿದರು. ಮೂಢನಂಬಿಕೆಗಳನ್ನು ತೊಡೆದಾಕಬೇಕನ್ನೋ ವಿಚಾರಗಳನ್ನು ತಮ್ಮ ಕೀರ್ತನೆಗಳ ಮೂಲಕ ಅವರು ಸಾರಿದ್ದಾರೆ. ಅದಕ್ಕಿಂತ ಮುಂಚೆ 11ನೇ ಶತಮಾನದವರೆಗೂ ಹಳಗನ್ನಡದಲ್ಲೇ ಇರ್ತಾಯಿತ್ತು, ಕಾವ್ಯಗಳು ಬರಿತಾಯಿದ್ರು. ಅದು ಸಂವಿಧಾನ, ಅದು ಅವ್ರು ಯಾವ್ಯಾವ ಆಸ್ಥಾನದಲ್ಲಿ ಇರ್ತಿದ್ರು ಕವಿಗಳು, ಆ ಆಸ್ಥಾನದ ಇಂದು ಮಡಿವಾಳ ಮಾಚಿದೇವರ ಜಯಂತಿ ಅಂಗವಾಗಿ ತಾಲೂಕು ಕಚೇರಿಯಲ್ಲಿ ಆಚರಣೆ ಮಾಡಿದ್ದು ತುಂಬ ಸಂತೋಷ. ಹಾಗೂ ನಮ್ಮ ಎಲ್ಲ ಸಮುದಾಯದ ಎಲ್ಲ ಕುಲಬಾಂಧವರು ಆಗಮಿಸಿದ್ದಾರೆ. ಹೀಗೇನೆ ಹೆಚ್ಚಿನದಾಗಿ ಬಂದು ಕಾರ್ಯಕ್ರಮ ನೆರವೇರಿಸ್ಕೊಳ್ಬೇಕು. ಆಮೇಲೆ ಮಾಚಿದೇವರು ಒಂದೇನಪ್ಪ ಅಂದರೆ ಕಾಯಕ ಮತ್ತು ದಾಸೋಹಕ್ಕೆ ಅವರು ಒತ್ತು ಕೊಟ್ಟು ಸಮಾಜ 12ನೇ ಶತಮಾನದಲ್ಲಿ ಅತ್ಯಂತ ಪರಿಣಾಮಕಾರಿಯಾಗಿ ಅವರು ಅಸ್ಪೃಶ್ಯತೆಯನ್ನು ತೊಡೆದು ಹಾಕಿ ಅವರು ಜನಜಾಗೃತಿ ಮತ್ತು ಜನರಲ್ಲಿ ಒಂದು ಜ್ಞಾನ ಮತ್ತು ಅವರಲ್ಲಿ ಕಾಯಕ ಅನ್ನೋದು ಒಂದು ದಾಸೋಹ, ಈ ಒಂದು 12ನೇ ಶತಮಾನದಲ್ಲಿ ಬಸವಾದಿ ಶರಣರ ಜೊತೆಗೂಡಿ ಅವರು ಹೆಚ್ಚಿನದಾಗಿ ಅವರು ಶ್ರಮವಹಿಸಿ ಇಂದಿಗೂ ಸಹ ಅವರು ನಮ್ಮ ಒಂದು ಮನಸ್ಸಿನಲ್ಲಿ ಅಜರಾಮರಾಗಿದ್ದಾರೆ. ಫೆಬ್ರವರಿ 1ಕ್ಕೆ ನಾವು ಪ್ರತಿ ವರ್ಷವೂ ಆಚರಿಸ್ತಾ ಬಂದಿದ್ದೀವಿ. ಆದರೆ ಈ ದಿನ ಸಂಡೇ ಬಂದಿರೋದ್ರಿಂದ ಸೋಮವಾರನ ಆಚರಿಸ್ಬೇಕು ಅಂತೇಳಿ ನಮ್ಮ ಸಮುದಾಯದವರೆಲ್ಲ ಒಂದು ಮಾತಾಡ್ಕೊಂಡು ಈ ದಿನ ನಾವು ಮಾಡಿದ್ದೀವಿ. ದಯವಿಟ್ಟು ಮುಂದಿನ ದಿನಗಳಲ್ಲಿ ಸಂಡೇ ಬಂದ್ರೂ ಸಂಡೇನೇ ಮಾಡಬೇಕು ಅಂತಕ್ಕಂಥದ್ದನ್ನು ಮಾಡಿ. ಯಾಕೆಂದರೆ ಇದು ಜಯಂತಿ, ಯಾಕೆಂದ್ರೆ ನಮಗೆ ಬೇರೆ ದಿನ ನಮ್ಗೆ ಅವಶ್ಯಕತೆ ಇಲ್ಲ. ಅಧಿಕಾರಿಗಳು ಈಗ
ಇಂಡಿಪೆಂಡೆನ್ಸ್ ಡೇ ಮಾಡೋ ದಿನ ರಜೆ ಸಂಡೇ ಬಂದ್ರೂ ಕಾಮನಾಗಿ ಎಲ್ಲರೂ ಬಂದು ಮಾಡೇ ಮಾಡ್ತಾರೆ. ಹಂಗಾಗಿ ನಮ್ಮ ಜಯಂತಿ ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಚೇಂಜ್ ಆಗೋದು ಬೇಡ. ಆಜ್ಞೆಯ ಪ್ರಕಾರ ಅವರ ಹತ್ರ ವಿದ್ಯಾಭ್ಯಾಸವನ್ನು ಮಾಡಿ ಇಲ್ಲಿಯವರೆಗೂ ಸಹ ವೀರಗಂಟೆ ಮಡಿವಾಳ ಮಾಚಿದೇವರ ಒಂದು ಜೀವನ ಚರಿತ್ರೆಯನ್ನೇ ಸೃಷ್ಟಿಸಿದ್ದಾರೆ. ಇವರು ಒಂದು ಅವತಾರ ಪುರುಷ. ಇವರು ಒಂದು ದಕ್ಷನನ್ನು ಸಂಹಾರ ಮಾಡಿ ಅತಿ ಉತ್ಸಾಹದಿಂದ ಶಿವನನ್ನು ಕಾಣಲು ಬರ್ತಿರ್ಬೇಕಾದ್ರೆ ಶರಣರು ಕೂತಿರ್ತಾರೆ. ಅವರಿಗೆ ಇವರ ಒಂದು ಏನು ಬರಬೇಕಾದ್ರೆ ಅವರ ಸಭೆಗೆ ನಡೆದು ಬರಬೇಕಾದ್ರೆ ಶಿವಭಕ್ತನಿಗೆ ಆತನ ಉತ್ತರಿಗೆಗಳು ಏನು ತಗುಲುತ್ತೆ, ಆ ತಗುಲಿದಂಥ ಸಂದರ್ಭದಲ್ಲಿ ವೀರಭದ್ರ ಅವತಾರಿಯಾಗಿದ್ದಂಥ ಮಡಿವಾಳ ಮಾಚಿದೇವರಿಗೆ ಶಿವನು ನೀನು ಮೂಲಕಕ್ಕೆ ಹೋಗಿ ಮಡಿವಾಳ ಮಾಚಿದೇವನಾಗಿ ಜನಿಸಿ ಶರಣರ ಬಟ್ಟೆಗಳನ್ನು ನೀನು ಮಡಿ ಮಾಡಿಕೊಟ್ಟು ಬರಬೇಕು ಅಂತೇಳಿ ಆಜ್ಞೆ ಮಾಡ್ತಾರೆ. ಅಂದಿನಿಂದ ನಮ್ಮ ಶ್ರೀ ವೀರಗಂಟೆ ಮಡಿವಾಳ ಮಾಚಿದೇವರು ವೀರಭದ್ರನ ಅವತಾರ ಸಂಭೂತ ಅವತಾರ ಪುರುಷರನ್ನು ನಿರೂಪಿಸಿ ಇಲ್ಲಿವರೆಗೂ ಏನು ಒಂದು ಮಡಿವಾಳ ವೀರಭದ್ರನಾಗಿ ಅವತಾರಿಯಾಗಿ ಮಡಿವಾಳ ಮಾಚಿದೇವನಾಗಿ ಒಂದು ಅವತಾರ ಪುರುಷನಾಗಿ ನಿರ್ವಹಿಸಿಕೊಂಡು ಬಂದಿರ್ತಾರೆ. ಈಗ ನಾವು ಏನು ಒಂದು ನಮ್ಮ ಜನಾಂಗ ಒಂದು ಮಡಿವಾಳ ಕುಟುಂಬದಲ್ಲಿ ನಾವು ಜನಿಸಿ